ಜಾತಿ ಜನಗಣತಿ ಸಮೀಕ್ಷೆ ಮುಂದೂಡಿಕೆಯಾಗುತ್ತೆ ಅನ್ನುವಂತಹ ಚರ್ಚೆಯ ಬೆನ್ನಲ್ಲೇ ಖುದ್ದು ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಜೆಪಿಯವರು ಜಾತಿ ಗಣತಿಯಲ್ಲಿ ರಾಜಕೀಯ ಮಾಡ್ತಿದ್ದಾರೆ, ನೀವು ಕೂಡ ರಾಜಕೀಯವಾಗಿ ಅದನ್ನ ಎದುರಿಸಿ ಅಂತ ಹೇಳಿ ತಮ್ಮ ಸಂಪುಟದ ಸಚಿವರಿಗೆ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ತಮ್ಮ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಎನ್ನುವಂತ ಮಾಹಿತಿ. ಈ ಬಗ್ಗೆ ಪ್ರತಿಕ್ರಿಯಿಸುವಂತಹ ಸಂದರ್ಭದಲ್ಲೂ ಅವರು ಅದನ್ನೇ ಹೇಳಿದ್ದಾರೆ. ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ, ನೀವು ಕೂಡ ರಾಜಕೀಯವಾಗಿ ಎದುರಿಸಬೇಕು, ಅದನ್ನ ಖಂಡಿಸಬೇಕು ಅಂತ ಸಚಿವರಿಗೆ ಹೇಳಿದ್ದೇನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಜಾತಿ ಗಣತಿ ಮುಂದೂಡಲ್ಲ ಅನ್ನೋದು ಸಿಎಂ ಹೇಳಿರುವಂತಹ ಮಾತು, ಬಟ್ ಅವ್ರು ಹೇಳ್ತಾರೆ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ, ಬಿಜೆಪಿಯವರಿಗಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರದಲ್ಲಿರುವಂತಹ ಸಚಿವರ ಒಂದು ಗುಂಪು ಇದನ್ನ ವಿರೋಧಿಸ್ತಾ ಇದೆ. ಮುಂದೂಡಿಕೆ ಮಾಡಬೇಕು, ಇಲ್ಲ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದೆ. ಸಿಎಂ ಅದನ್ನ ಯಾಕೆ ಅಲ್ಲಗಳಿದ್ರು, ಅದನ್ನ ಯಾಕೆ ಮಾತನಾಡ್ಲಿಲ್ಲ ಅಂತ ಹೇಳಿ. ಖಂಡಿತವಾಗಿ ವಿದ್ಯಾಶ್ರೀ, ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಜಾತಿ ಗಣತಿ ವಿಚಾರ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಈಗಾಗಲೇ ಜನಗಣತಿ ವಿಚಾರ ಕುರಿತಂತೆ ಏನ್ ಸರ್ಕಾರಕ್ಕೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಇದೆ. ಈಗಾಗಲೇ ಅನೇಕ ಸಚಿವರು ಈ ವಿಚಾರ ಕುರಿತಂತೆ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಯಾವುದೇ ಕಾರಣಕ್ಕೂ ಕೂಡ ಕೆಲವೊಂದು ಉಪಜಾತಿಗಳನ್ನ ಸೇರಿಸ್ತಕ್ಕಂತ ವಿಚಾರ ಕುರಿತಂತೆ ಕೆಲವೊಂದು ಕಾಲಂನಲ್ಲಿ ಗೊಂದಲ ಇದೆ ಅಂತಕ್ಕಂತ ಅಸಮಾಧಾನವನ್ನ ಇತರ ಸಮುದಾಯಗಳು ವ್ಯಕ್ತಪಡಿಸ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮುದಾಯದ ಅಂದ್ರೆ ಮೇಲ್ವರ್ಗ ಮತ್ತೆ ಕೆಳವರ್ಗದ ಸಚಿವರ ನಡುವೆ ಮಾತಿನ ಚಕಮಕಿ ಕೂಡ ನಿನ್ನಿನ ಸಚಿವ ಸಂಪುಟ ಸಭೆಯಲ್ಲಿ ನಡೀತು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರೇ ಖುದ್ದು ಭಾಗಿಯಾಗಿ ಇಲ್ಲಿ ಇರ್ತಕ್ಕಂಥ ಗೊಂದಲಗಳನ್ನ ಬಗೆಹರಿಸತಕ್ಕಂಥ ಸೂಚನೆಯನ್ನು ಕೂಡ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಿದ್ರು. ತಡರಾತ್ರಿವರೆಗೂ ನಡೆದಂತ ಸಭೆಯಲ್ಲೂ ಕೂಡ ಯಾವುದೇ ಒಮ್ಮತದ ನಿರ್ಧಾರಕ್ಕೆ ಬರ್ಲಿಕ್ಕೆ ಆಗಲಿಲ್ಲ. ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅಂದ್ರೆ ಅವರ ನಿವಾಸದಲ್ಲಿ ನಡೆದಂತ ಸಭೆಯಲ್ಲಿ ಅಂತಿಮವಾಗಿ ಜಾತಿ ಗಣತಿಗೆ ಅಂತಿಮ ರೂಪವನ್ನ ಕೊಡ್ತಕ್ಕಂಥ ವಿಚಾರ ಕುರಿತಂತೆ ಕೂಡ ಚರ್ಚೆಗಳಾಯಿತು. ಆನಂತರ ಹೈಕಮಾಂಡ್ ನಾಯಕರುಗಳು ಕೂಡ, ಅದರಲ್ಲೂ ಸುರ್ಜೇವಾಲಾ ಅವರು ಕೂಡ ಈಗ ಬೆಂಗಳೂರಿನಲ್ಲೇ ಇರೋದ್ರಿಂದ ಅವರನ್ನ ಭೇಟಿಯಾಗಿ ವಿಸ್ತೃತವಾದಂತ ಚರ್ಚೆಯನ್ನು ಕೂಡ ಮಾಡಿದ್ರು. ಅಂತಿಮವಾಗಿ ಕೆಲವೊಂದಿಷ್ಟು ಕಾಲಂಗಳನ್ನ ಹೊರತುಪಡಿಸಿ ಯಥಾ ಪ್ರಕಾರ ಅಂದ್ರೆ ನಿಗದಿತ ದಿನಾಂಕ 22ನೇ ತಾರೀಕಿನಂದೇ ಜಾಸ್ತಿ ಅಂದ್ರೆ ಸಮೀಕ್ಷೆಗಳು ಶುರುವಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಾಗಾಗಿ ಗಣತಿ ವಿಚಾರ ಕುರಿತಂತೆ ಇದ್ದಂತ ಗೊಂದಲ ಏನಿದೆ, ಈಗಾಗಲೇ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಒಂದು ರೀತಿಯಲ್ಲಿ ಅನೇಕ ಸಚಿವರು ಗಣತಿಯನ್ನ ಮುಂದೂಡೋದೇ ಸೂಕ್ತ, ಕೆಲವೊಂದಿಷ್ಟು ಮಾರ್ಪಾಡುಗಳನ್ನ ಮಾಡ್ಬೇಕು ಅಂತಕ್ಕಂಥ ಸಲಹೆಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡಿದ್ರು. ಅಂತಿಮವಾಗಿ ಇವತ್ತು ನಡೆದಂತ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದನ್ನ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈಗ ನಿಗದಿತ ದಿನಾಂಕದಂದೇ ಗಣತಿ ಕಾರ್ಯ ನಡೆಯುತ್ತೆ ಅಂತಕ್ಕಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಇನ್ನು ವಿರೋಧ ಪಕ್ಷಗಳು ರಾಜಕೀಯ ಮಾಡ್ತಾ ಇದ್ದಾವೆ, ಈ ವಿಚಾರ ಕುರಿತಂತೆ ಸಚಿವರಿಗೂ ಕೂಡ ಸೂಚನೆಯನ್ನ ನೀಡಿದ್ದೀನಿ ಅಂತಕ್ಕಂಥ ಸಿದ್ದರಾಮಯ್ಯ ಅವರ ಹೇಳಿಕೆ ಏನಿದೆ, ಇದು ಸಹಜವಾಗಿ ಈಗ ಈ ರೀತಿಯ ಗೊಂದಲ ಏನು ಸರ್ಕಾರದಲ್ಲಿ ಏರ್ಪಟ್ಟಿದೆ, ಇದು ಇರ್ತಕ್ಕಂಥ ಗೊಂದಲವನ್ನ ಬೇರ್ಪಡಿಸಿ ಪ್ರತಿಪಕ್ಷಗಳ ಮೇಲೆ ಈ ರೀತಿ ಆಪಾದನೆಯನ್ನ ಸಿಎಂ ಅವರು ಮಾಡಿದ್ರೆ ಅಂತಕ್ಕಂಥ ಚರ್ಚೆಗಳ ನಡುವೆಯೂ ಕೂಡ ಸದ್ಯ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ಸರ್ಕಾರದಲ್ಲೇ ಸಾಕಷ್ಟು ಗೊಂದಲ ಇದೆ. ನಿನ್ನೆಯ ಸಚಿವ ಸಂಪುಟ ಸಭೆ ಇರ್ಬೋದು, ತಡರಾತ್ರಿಯವರೆಗೂ ನಡೆದಂತ ಸಿಎಂ ನೇತೃತ್ವದ ಸಭೆ ಇರ್ಬೋದು, ಜೊತೆಗೆ ಹಿರಿಯ ಸಚಿವರ ಸಭೆಯಲ್ಲೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬರ್ಲಿಕ್ಕಾಗ್ಲಿಲ್ಲ. ಅನೇಕ ಸಚಿವರು ತಮ್ಮದೇ ಆದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಮೇಲ್ವರ್ಗದ ಸಚಿವರು, ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತ ಮತ್ತೆ ಒಕ್ಕಲಿಗ ಸಚಿವರುಗಳು ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಸದ್ಯ ಇವತ್ತಿನ ಸಿಎಂ ನೇತೃತ್ವದ ಸಭೆಯಲ್ಲಿ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಮತ್ತೆ ಸಿಎಂ ನಿರ್ದೇಶನ ಕೆಲವೊಂದಿಷ್ಟು ಮಾಹಿತಿಗಳನ್ನ ಏನು ವಿನಿಮಯ ಮಾಡಿಕೊಂಡ್ರು. ಆ ನಂತರದಲ್ಲಿ ಎಲ್ಲಾ ಸಚಿವರನ್ನು ಕೂಡ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನದ ಜೊತೆಗೆ ನಿಗದಿತ ದಿನಾಂಕದಂತೆ ಗಣತಿ ಕಾರ್ಯವನ್ನ ಪ್ರಾರಂಭ ಮಾಡ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ. ಹಾಗಾಗಿ ಸದ್ಯದ ಮಟ್ಟಿಗೆ ಮೇಲ್ನೋಟಕ್ಕೆ ಇರ್ತಕ್ಕಂಥ ಗೊಂದಲಗಳು ತಾತ್ಕಾಲಿಕವಾಗಿ ಶಮನವಾಗಿದ್ದು, ಅಂತಿಮವಾಗಿ ಜಾತಿ ಗಣತಿ ಕಾರ್ಯದಲ್ಲಿ ಯಾವ ರೀತಿಯ ಸ್ವರೂಪ ಇರುತ್ತೆ ಎಂಬುದನ್ನು ಕೂಡ ಕಾದು ನೋಡ್ಬೇಕಾಗಿತ್ತು. ಈಗ ಸಿಎಂ ಸಿದ್ದರಾಮಯ್ಯ ಅವರೇ ಎಲ್ಲಾ ಗೊಂದಲಗಳಿಗೂ ಕೂಡ ತಮ್ಮ ಹೇಳಿಕೆಗಳ ಮೂಲಕ ತಾತ್ಕಾಲಿಕವಾಗಿ ಗೊಂದಲಗಳಿಗೆ ಬ್ರೇಕ್ ಆಗ್ತಕ್ಕಂಥ ಕೆಲಸಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿರ್ತಕ್ಕಂಥದ್ದು. ವಿಜಯಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.